ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ರಾಹು ಮತ್ತು ಈ ಒಂದು ಬೃಹಸ್ಪತಿಯ ಮಹಾ ಸಂಚಾರ ಈ ಆಗಸ್ಟ್ 1ರಿಂದ ಡಿಸೆಂಬರ್ 5ರವರೆಗೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹಾ ಒಂದು ಪರಿವರ್ತನೆ, ಈ ಮಾನಸಿಕ ಈ ಒಂದು ಸ್ಥಿರಾಂತರ್ಯ ಮತ್ತು ಆಂತರಿಕ ಸತ್ಯದ ಅನಾವರಣ. ಕಳೆದ ಒಂದೂವರೆ ವರ್ಷದಿಂದ ನಿಮ್ಮ ಮನಸ್ಸಿನ ಒಳಗಡೆ ನಡೆಯುತ್ತಿರುವ ಆಂತರಿಕ ಯುದ್ಧ ಆಗಿರಬಹುದು, ಈ ಗೊಂದಲಗಳು ಮತ್ತು ನೀವು ಎದುರಿಸಿದ ಅವಮಾನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನನಗೆ ಸರಿ ಯಾವುದು, ಈ ತಪ್ಪು ಯಾವುದು ಅಂತ ಗೊತ್ತಿಲ್ಲ, ಆದರೆ ಈ ಸಮಾಜಕ್ಕೆ, ನನ್ನನ್ನು ಈ ಒಂದು ತುಚ್ಛವಾಗಿ ಕಂಡ ಜನರಿಗೆ ನಾನು ಏನೆಂದು ಸಾಬೀತು ಪಡಿಸಬೇಕು ಎಂಬ ಉರಿಯುವ ಒಂದು ಜ್ವಾಲೆ ನಿಮ್ಮ ಮನಸ್ಸಿನಲ್ಲಿ ಏಕೆ ಶುರುವಾಗಿದೆ ಗೊತ್ತಾ? ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಹೊರಗಿನ ಪ್ರಪಂಚಕ್ಕೆ ಕಾಣಿಸುವ ಚಿತ್ರಣವೇ ಬೇರೆ, ಒಳಗಿನ ಸತ್ಯವೇ ಬೇರೆ ಎನ್ನುವಂತಾಗಿದೆ. ಈ ಹೊರಗಿನ ಪ್ರಪಂಚಕ್ಕೆ ನೀವು ತುಂಬ ಧೈರ್ಯಶಾಲಿಯಾಗಿ, ಆರ್ಥಿಕವಾಗಿ ಸದೃಢರಾಗಿ, ಯಾವುದೇ ತೊಂದರೆ ಇಲ್ಲದಂತೆ ಕಾಣಿಸಿಕೊಳ್ಳುತ್ತಿದ್ದೀರಿ. ಆದರೆ ಏಕಾಂತದಲ್ಲಿ ಕುಳಿತಾಗ ನಿಮ್ಮ ಮನಸ್ಸನ್ನು ಭಯ ಆವರಿಸುತ್ತೆ. ನಿಮ್ಮ ಉದ್ಯೋಗ, ವ್ಯಾಪಾರ, ಹಣಕಾಸಿನ ಸ್ಥಿತಿ ಎಲ್ಲಿ ಕೈ ಕೊಡುತ್ತದೆಯೋ ಎಂಬ ಆತಂಕ, ನಿಮ್ಮ ಹಳೆಯ ತಪ್ಪುಗಳು ಅಥವಾ ಗುಟ್ಟುಗಳು ಎಲ್ಲಿ ಬಹಿರಂಗವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹಾಳಾಗುತ್ತದೆಯೋ ಎಂಬ ಅಳುಕು ನಿಮ್ಮನ್ನು ದಿನನಿತ್ಯ ಕಾಡುತ್ತಿದೆ. ಆದರೆ ನೆನಪಿಡಿ, ಸಿಂಹರಾಶಿಯ ಅಧಿಪತಿ ಸೂರ್ಯ. ಈ ಸಿಂಹರಾಶಿಯವರಲ್ಲಿ ಸ್ವಾಭಿಮಾನ ಮತ್ತು ನಾಯಕತ್ವ ರಕ್ತದಲ್ಲೇ ಇದೆ. ನೀವು ಎಂದಿಗೂ ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ. ಆದರೆ ರಾಹುವಿನ ಈ ಒಂದು ಸಂಚಾರವು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ತೀವ್ರ ಒತ್ತಡಕ್ಕೆ ಸಿಲುಕಿಸಿ ನಿಮ್ಮ ತಾಳ್ಮೆಯ ಎಲ್ಲೆಯನ್ನು ಪರೀಕ್ಷಿಸುತ್ತೆ. ಈ ಗ್ರಹಗಳ ಬಲ, ಷಡಾಷ್ಟಕ ಯೋಗದ ಒಂದು ರಹಸ್ಯ. ಈಗ ಈ ಆಗಸ್ಟ್ 1ರಿಂದ ಡಿಸೆಂಬರ್ 5ರವರೆಗಿನ ಅವಧಿಯಲ್ಲಿ ಆಕಾಶ ಮಂಡಲದಲ್ಲಿ ಒಂದು ಅದ್ಭುತ ಹಾಗೂ ಅಪರೂಪದ ಗ್ರಹಗಳ ಸಂಯೋಜನೆ ಏರ್ಪಡುತ್ತಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದು. ಈ ಗುರು ಉಚ್ಚ ಸ್ಥಾನದಲ್ಲಿದ್ದು ರಾಹುವಿನಿಂದ 8ನೇ ಮನೆಯಲ್ಲಿ ಹಾಗೂ ಗುರುವಿನಿಂದ ಈ ರಾಹು 6ನೇ ಮನೆಯಲ್ಲಿದ್ದಾಗ ಈ ಷಡಾಷ್ಟಕ ಯೋಗ ನಿರ್ಮಾಣವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಷಡಾಷ್ಟಕ ಯೋಗದಲ್ಲಿ ಒಂದು ಗ್ರಹವು ಉಚ್ಚಸ್ಥಾನದಲ್ಲಿದ್ದರೆ ಅದು ತೀವ್ರವಾದ ಪರಿವರ್ತನೆಯನ್ನು ತರುತ್ತೆ. ರಾಹು ಕಳೆದ 14 ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಸೃಷ್ಟಿಸಿದ ಎಲ್ಲ ನಕಾರಾತ್ಮಕ ಪರಿಣಾಮಗಳನ್ನು, ಅಪಪ್ರಚಾರಗಳನ್ನು ಮತ್ತು ಆರ್ಥಿಕ ನಷ್ಟಗಳನ್ನು ಧೂಳೀಪಟ ಮಾಡಲು ಗುರು ಬೃಹಸ್ಪತಿಯ ಉಚ್ಚ ದೃಷ್ಟಿ ಈಗ ಕೆಲಸ ಮಾಡಲು ಪ್ರಾರಂಭಿಸಿದೆ. ಈ 4 ತಿಂಗಳ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಭ್ರಮೆ ಸಂಪೂರ್ಣವಾಗಿ ಕರಗಿ ಹೋಗಿ, ಇದುವರೆಗೆ ಜನ ಏನು ಅಂದ್ಕೊಳ್ತಾರೋ, ಬಂಧುಗಳು ಏನು ಭಾವಿಸುತ್ತಾರೋ ಎಂದು ಹೆದರಿ ನಿಮ್ಮ ಆಸೆಗಳನ್ನು, ನಿರ್ಧಾರಗಳನ್ನು ಅಮುಕಿಟ್ಟುಕೊಂಡಿದ್ದೀರಿ. ಆದರೆ ಈಗ ರಾಹುವಿನ ಪ್ರಭಾವದಿಂದ ನಿಮ್ಮಲ್ಲೊಂದು ಅತಿಯಾದ ಆಕ್ರೋಶ ಹಾಗೂ ಧೈರ್ಯ ಹುಟ್ಟಿಕೊಳ್ಳಲಿದೆ. ನನ್ನ ಗೌರವವನ್ನು ಈಗಾಗಲೇ ಹಾಳು ಮಾಡಿದ್ದೀರಿ, ಇನ್ನು ಕಳೆದುಕೊಳ್ಳಲು ನನ್ನ ಬಳಿ ಏನೂ ಇಲ್ಲ, ಈಗ ನನ್ನ ಆಟ ನೋಡಿ ಎಂಬ ಸಿಂಹದ ಗರ್ಜನೆ ನಿಮ್ಮ ನಿರ್ಧಾರಗಳಲ್ಲಿ ಕಾಣಿಸಲಿದೆ. ಈ ಸಂಬಂಧಗಳು ಮತ್ತು ಈ ಒಂದು ನಕಲಿ ಆಪ್ತರ ಮುಖವಾಡ ಕಳಚುವಿಕೆ. ಕಳೆದ 1 ವರ್ಷದಲ್ಲಿ ನಿಮ್ಮನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಮಿತ್ರರು ಅಥವಾ ವ್ಯಾಪಾರ ಪಾಲುದಾರರು ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಕುಗ್ಗಿದಾಗ ಈ ಸಹಾಯ ಮಾಡಬೇಕಾದವರು ನಿಮ್ಮನ್ನು ಬಿಟ್ಟು ದೂರ ಸರಿದಿದ್ದಾರೆ. ನಿಮ್ಮಿಂದ ನಮಗೆ ಯಾವುದೇ ಒಂದು ಉಪಯೋಗವಿಲ್ಲ ಎಂದು ಕಂಡುಕೊಂಡಾಗ ಅವರು ತಮ್ಮ ನೈಜ ಬಣ್ಣವನ್ನು ತೋರಿಸಿದ್ದಾರೆ. ಆದರೆ ಈ ಒಂದು ಆಗಸ್ಟ್ 1ರಿಂದ ಡಿಸೆಂಬರ್ 5ರ ಅವಧಿಯಲ್ಲಿ ನೀವು ಈ ಒಂದು ಎಲ್ಲ ನಕಲಿ ಸಂಬಂಧಗಳಿಗೆ ಸ್ವತಃ ಪೂರ್ಣ ವಿರಾಮ ಇಡಲಿದ್ದೀರಿ. ಯಾರೇ ಆಗಿರಲಿ, ಅವರು ಕುಟುಂಬದವರೇ ಆಗಿರಲಿ, ಹಳೆಯ ಸ್ನೇಹಿತರೇ ಆಗಿರಲಿ ಅಥವಾ ಪ್ರೇಮಿಯಾಗಿರಲಿ, ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದರೆ
ಅಥವಾ ನಿಮ್ಮನ್ನು ಆರ್ಥಿಕವಾಗಿ ಮಾನಸಿಕವಾಗಿ ಶೋಷಣೆ ಮಾಡುತ್ತಿದ್ದರೆ ನೀವು ಯಾವುದೇ ಈ ಒಂದು ದಾಕ್ಷಿಣ್ಯವಿಲ್ಲದೆ ಅವರನ್ನು ನಿಮ್ಮ ಜೀವನದಿಂದ ಎಸೆದು ಬಿಡುತ್ತೀರಿ. ನಿಮ್ಮ ಒಂದು ಜಂಬ ಬೆದರಿಕೆಗಳಿಗೆ ನಾನು ಹೆದರುವುದಿಲ್ಲ, ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ ಎಂದು ನೇರವಾಗಿ ಹೇಳುವ ಧೈರ್ಯ ನಿಮಗೆ ಬರುತ್ತೆ. ವೃತ್ತಿಜೀವನ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಮಹತ್ತರದ ಒಂದು ಬದಲಾವಣೆ. ಈ ವೃತ್ತಿಪರ ಜೀವನದಲ್ಲಿ ಹಾಗೂ ಆರ್ಥಿಕ ರಂಗದಲ್ಲಿ ಈ ಒಂದು ಆಗಸ್ಟ್ 1ರಿಂದ ಅತ್ಯಂತ ಬಲವಾದ ಧ್ರುವೀಕರಣ ಅಥವಾ ದ್ವಿಮುಖ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಈ ರಾಹುವಿನ ಪ್ರಬಲ ಸ್ಥಾನ ಮತ್ತು ಉಚ್ಚ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ವೃತ್ತಿ ಭವಿಷ್ಯವನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತೆ. ಉದ್ಯೋಗ ಮಾಡುತ್ತಿರುವ ಸಿಂಹರಾಶಿಯವರು ಕಳೆದ 1 ವರ್ಷದಿಂದ ಈ ಕಾರ್ಯಕ್ಷೇತ್ರದಲ್ಲಿ ತೀವ್ರ ಕಿರುಕುಳ ಅನುಭವಿಸುತ್ತಿರಬಹುದು. ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರುವುದು, ಪ್ರಮೋಷನ್ ತಡೆಹಿಡಿಯುವುದು ಅಥವಾ ಮೇಲಾಧಿಕಾರಿಗಳ ಅನಗತ್ಯ ಒತ್ತಡ ನಿಮ್ಮನ್ನು ಕಟ್ಟಿಹಾಕಿತ್ತು. ಆದರೆ ಈ ಒಂದು ಆಗಸ್ಟ್ನಿಂದ ನಿಮ್ಮ ಮಾನಸಿಕ ಧೋರಣೆ ಸಂಪೂರ್ಣ ಬದಲಾಗುತ್ತೆ. ನನ್ನ ಶ್ರಮಕ್ಕೆ ಗೌರವ ಕೊಡದಿದ್ದರೆ ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಂಬ ದಿಟ್ಟ ನಿರ್ಧಾರಕ್ಕೆ ಬರುವಿರಿ. ರಾಜಿ ಇಲ್ಲದ ನಿರ್ಧಾರ ಅಂತ ಅನ್ಬಹುದು. ಈ ದ್ವಿಮುಖ ಆದಾಯ ಕೆಲಸದ ಜೊತೆಗೆ ಹೆಚ್ಚುವರಿಯಾಗಿ ಮತ್ತೊಂದು ಕೆಲಸ ಅಥವಾ ಈ ಒಂದು ಏನೇ ಒಂದು ಬಿಸ್ನೆಸ್ ನೀವು ಪ್ರಾರಂಭಿಸುತ್ತೀರಾ. ಉದ್ಯೋಗದಲ್ಲಿದ್ದುಕೊಂಡೇ ಸ್ವಂತ ಬಿಸ್ನೆಸ್ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವಿರಿ. ಹಳೆಯ ಉದ್ಯೋಗದ ಆಫರ್, ಈ ಹಿಂದೆ ಕೈತಪ್ಪಿ ಹೋಗಿದ್ದ ಉತ್ತಮ ಸಂಬಳದ ಆಫರ್ಗಳು ಅಥವಾ ಕಂಪನಿಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರ ಆಗಿರ್ಬೋದು, ಈ ಆರ್ಥಿಕತೆಯಲ್ಲಿ ಮಹಾ ಒಂದು ಜಿಗಿತ. ವ್ಯಾಪಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಂಹರಾಶಿಯವರಿಗೆ ಈ ಒಂದು 4 ತಿಂಗಳು ಸುವರ್ಣಾವಕಾಶ. ರಾಹು 7ನೇ ಮನೆಯಲ್ಲಿದ್ದು ಬಲಗೊಳ್ಳುವುದರಿಂದ ವ್ಯಾಪಾರದಲ್ಲಿ ಸ್ವತಂತ್ರ ನಿರ್ಧಾರಗಳು ಯಶಸ್ಸು ತರುತ್ತವೆ. ಈ ಬ್ಯಾಡ್ ಪಾರ್ಟ್ನರ್ಶಿಪ್ಗೆ ಕೊನೆ. ಲಾಭ ತರದೆ ನಿರಂತರ ಕಿರಿಕಿರಿ ಉಂಟು ಮಾಡುತ್ತಿದ್ದ ಈ ಒಂದು ಪಾರ್ಟ್ನರ್ಶಿಪ್ ವ್ಯಾಪಾರದಿಂದ ಸಂಪೂರ್ಣವಾಗಿ ಹೊರಬಂದು ಸ್ವತಂತ್ರವಾಗಿ ಹೆಜ್ಜೆ ಇಡುವಿರಿ. ಈ ಬೆದರಿಕೆಗೆ ಜಗ್ಗದಿರುವುದು. ಸಾಲಗಾರರೇ ಆಗಿರ್ಬೋದು, ಕಾನೂನು ನೋಟಿಸ್ ಅಥವಾ ಪ್ರತಿಸ್ಪರ್ಧಿಗಳ ಯಾವುದೇ ರೀತಿಯ ಬೆದರಿಕೆಗಳಿಗೆ ಜಗ್ಗದೆ ನ್ಯಾಯಾಲಯ ಅಥವಾ ಕಾನೂನಿನ ಮೂಲಕವೇ ನೇರವಾಗಿ ಎದುರಿಸುವ ತಾಕತ್ತು ನಿಮಗೆ ಇರಲಿದೆ. ಆಸ್ತಿ ಮತ್ತು ಹೂಡಿಕೆ. ಈ ಅವಧಿಯಲ್ಲಿ ತಪ್ಪು ಹೂಡಿಕೆಗಳಿಗೆ ಸ್ವಯಂಚಾಲಿತವಾಗಿ ಬ್ರೇಕ್ ಬೀಳಲಿದೆ. ಈ ಹೊಸ ಆಸ್ತಿ ಖರೀದಿ ಅಥವಾ ಬಾಕಿ ಉಳಿದಿದ್ದ ಆಸ್ತಿ ಮಾರಾಟದಿಂದ ಬೃಹತ್ ಪ್ರಮಾಣದ ನಗದು ಅರಿವು ನಿಮ್ಮ ಕೈ ಸೇರಲಿದೆ. ಈ ಧೈರ್ಯ, ರಿಸ್ಕ್ ಮತ್ತು ಭವಿಷ್ಯದ ಶಕ್ತಿ. ನಿಮ್ಮ ಜೀವನದ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿ. ಸಿಂಹ ರಾಶಿಯವರಾದ ನೀವು ಎಂದಿಗೂ ಸುರಕ್ಷಿತ ಹಾದಿಯಲ್ಲಿ ನಡೆದವರಲ್ಲ. ಈ 2008ರಿಂದ 2011ರ ನಡುವಿನ ಅವಧಿಯನ್ನು ನೆನಪಿಸಿಕೊಳ್ಳಿ. ಆ ಸಮಯದಲ್ಲಿ ಕುಟುಂಬದವರ ಒಂದು ವಿರೋಧ, ಸಮಾಜದ ಒಂದು ಟೀಕೆಗಳ ನಡುವೆಯೂ ನೀವು ಹೆದರದೆ ಒಂದು ದೊಡ್ಡ ರಿಸ್ಕನ್ನು ತೆಗೆದುಕೊಂಡಿದ್ದೀರಿ. ಆ ಧೈರ್ಯವೇ ನಿಮ್ಮನ್ನು ಆ ಸಮಯದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆಸಿತ್ತು. ಆದರೆ 2017ರಿಂದ ಈ 18ರ ನಂತರ ಕೆಲವರ ಸಹವಾಸದಿಂದ ಅಥವಾ ನಕಾರಾತ್ಮಕ ದೃಷ್ಟಿಯಿಂದಾಗಿ ನಿಮ್ಮ ಸ್ವಭಾವದಲ್ಲಿದ್ದ ಸಿಂಹದ ಒಂದು ರಿಸ್ಕ್ ತೆಗೆದುಕೊಳ್ಳುವ ಗುಣ ಮರೆಯಾಗಿ ರಕ್ಷಣಾತ್ಮಕವಾಗಿ ಯೋಚಿಸಲು ಶುರು ಮಾಡಿದ್ದೀರಿ. ಪ್ರತಿಯೊಂದಕ್ಕೂ ಈ ಒಂದು ಸಾಲು ಸಾಲು ನೆನಪುಗಳನ್ನು ಹೇಳುತ್ತಾ ಕಾಲ ವ್ಯರ್ಥ ಮಾಡಿದ್ದೀರಿ. ಈಗ ರಾಹು ನಿಮಗೆ ನೀಡುತ್ತಿರುವ ಸ್ಪಷ್ಟ ಒಂದು ಸಂದೇಶದ ಈ ಒಂದು ಪಾಠ. ನೆಪಗಳಿಗೆ ಕೊನೆ ಹಾಡಿ. ಅದು ಹೀಗಿದ್ದರೆ ಮಾಡುತ್ತಿದ್ದೆ, ಇದರಿಂದಾಗಿ ಹೀಗಾಯಿತು ಎನ್ನುವ ನೆಪಗಳನ್ನು ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ. ಹಣ ಗಳಿಸಬೇಕೆಂದರೆ, ಯಶಸ್ಸಿನ ತುತ್ತ ತುದಿ ತಲುಪಬೇಕೆಂದರೆ ಈ ಒಂದು ರಿಸ್ಕ್ ಅನ್ನೋದು ತೆಗೆದುಕೊಳ್ಳಲೇಬೇಕು. ಈ 4 ತಿಂಗಳುಗಳಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ಈ ಡಿಸೆಂಬರ್ ನಂತರ ನಿಮ್ಮನ್ನು ಶತಕೋಟ್ಯಾಧಿಪತಿಯನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ವಿದೇಶಿ ಯೋಗ ಆಗಿರ್ಬೋದು, ಈ ವೀಸಾ ಸುಲಭವಾಗಿ ಮಾಡಿಸಬಹುದು. ವಿದೇಶದಲ್ಲಿ ನೆಲೆಸಲು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ವ್ಯಾಪಾರ ವಹಿವಾಟು ನಡೆಸಲು ಪ್ರಯತ್ನಿಸುತ್ತಿರುವವರಿಗೆ ಇದ್ದ ಎಲ್ಲ ವಿಘ್ನಗಳು ನಿವಾರಣೆಯಾಗಿ
ವೀಸಾ ಅನುಮೋದನೆ ಸಿಗಲಿದೆ. ಈ ಹಳೆಯ ಕರ್ಮಗಳಿಗೆ ಒಂದು ಮುಕ್ತಿ, ಶತ್ರುನಾಶ ಆಗುತ್ತೆ ಮತ್ತು ಇದಕ್ಕೆ ನಾವು ಪರಿಹಾರ ನೋಡೋದು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆ ಎಂಬುದು ಪರಿವರ್ತನೆ ಹಾಗೂ ಹಳೆಯ ಕರ್ಮಗಳ ನಿವಾರಣೆಗೆ ಹೆಸರುವಾಸಿ. ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ ಕರ್ಕಾಟಕದಲ್ಲಿ ಉಚ್ಚನಾಗಿ 8ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ನಿಮ್ಮ ಜೀವನದಲ್ಲಾಗುತ್ತಿರುವ ಪ್ರತಿಯೊಂದು ನೋವು ಮತ್ತು ಹಿನ್ನಡೆಗಳಿಗೂ ಒಂದು ಬಲವಾದ ಕಾರಣವಿದೆ. ಹಳೆಯ ಕರ್ಮಗಳಿಂದ ಮುಕ್ತಿ ಮತ್ತು ಈ ಒಂದು ಶತ್ರು ಸಂಹಾರ. ಈ ತಪ್ಪುಗಳ ಅರಿವು ನಿಮಗಾಗುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಯಾರನ್ನಾದರೂ ಅತಿಯಾಗಿ ನಂಬಿ ಮಾಡಿದ ತಪ್ಪುಗಳು ಅಥವಾ ತಪ್ಪಾದ ಹೂಡಿಕೆಗಳ ಅರಿವು ನಿಮಗಾಗುತ್ತೆ. ಸ್ವತಃ ಗುರು ಭಗವಂತನೇ ನಿಮ್ಮ ಮನಸ್ಸಿಗೆ ಈ ಸರಿ ತಪ್ಪಿನ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ತಿಳಿಸಿಕೊಡಲಿದ್ದಾನೆ. ಶತ್ರುಗಳಿಗೆ ಒಂದು ಪತನ. ಕಳೆದ 14 ತಿಂಗಳುಗಳಲ್ಲಿ ನಿಮಗಾಗಿ ಗುಂಡಿ ತೋಡಿದವರು, ನಿಮ್ಮ ಬೆನ್ನ ಹಿಂದೆ ಅಪಪ್ರಚಾರ ಮಾಡಿದ ಶತ್ರುಗಳು ಹಾಗೂ ನಕಲಿ ಸ್ನೇಹಿತರು ನಿಮ್ಮ ಕಣ್ಣೆದುರೇ ಧೂಳಿಪಟವಾಗುತ್ತಾರೆ. ನಿಮ್ಮ ಪ್ರಗತಿಯನ್ನು ನೋಡಿ ಉರಿದುಕೊಳ್ಳುವ ಶತ್ರುಗಳು ತಾವಾಗಿಯೇ ಇಲ್ಲಿ ಕಾಲ್ಕೀಳಲಿದ್ದಾರೆ. ಸಾಲ ಮರುಪಾವತಿ ಮತ್ತು ಆಸ್ತಿಯ ಒಂದು ಲಾಭ. ಬಡ್ಡಿ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಸಿಂಹರಾಶಿಯವರು ಈ ಒಂದು 4 ತಿಂಗಳುಗಳಲ್ಲಿ ಬಲವಾದ ಮೂಲಗಳಿಂದ ಹಣಕಾಸಿನ ಒಂದು ಬೆಂಬಲ ಪಡೆದು ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಲಿದ್ದಾರೆ. ಈ ರಾಹು ಪ್ರಬಲನಾದಾಗ ಸರಿಪಡಿಸಿಕೊಳ್ಳಬೇಕಾದ ಹೆಜ್ಜೆಗಳು. ಸಿಂಹರಾಶಿಯ ಗಂಡಸರು ಮತ್ತು ಹೆಂಗಸರಲ್ಲಿ ಒಂದು ಸಣ್ಣ ವ್ಯತ್ಯಾಸವಿದೆ. ಸಿಂಹರಾಶಿಯ ಮಹಿಳೆಯರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತ್ಯಂತ ಧೈರ್ಯ ಮತ್ತು ಈ ಜಿಗರ ತೋರುತ್ತಾರೆ. ಆದರೆ ಪುರುಷರು ಹಲವು ಬಾರಿ ಕುಟುಂಬದ ಮೇಲಿನ ಅತಿಯಾದ ಒಂದು ಪ್ರೀತಿ ಅಥವಾ ಬಾಂಧವ್ಯಕ್ಕೆ ಸಿಲುಕಿ ತಮ್ಮ ಸ್ವಂತ ಪ್ರಗತಿಯನ್ನು ಬಲಿ ಕೊಡ್ತಾರೆ. ಇಲ್ಲಿ ನೇರ ನುಡಿ ಅನ್ನೋದು ಮುಖ್ಯ. ಇನ್ನು ಮುಂದೆ ಯಾರೊಂದಿಗೂ ಅನಗತ್ಯವಾಗಿ ಮಾತನಾಡಿ ಸಮಯ ಹಾಳು ಮಾಡಬೇಡಿ. ವಿಷಯ ಸ್ಪಷ್ಟವಾಗಿರಲಿ, ಮಾತು ನೇರವಾಗಿರಲಿ. ಸ್ವಾಭಿಮಾನವೇ ಆಸ್ತಿ. ನಿಮ್ಮ ಗೌರವಕ್ಕೆ ಬೆಲೆ ಕೊಡದ ಸ್ಥಳದಲ್ಲಿ ಅಥವಾ ವ್ಯಕ್ತಿಗಳ ಬಳಿ ಭಿಕ್ಷೆ ಬೇಡುವ ಅಗತ್ಯ ನಿಮಗಿಲ್ಲ. ನಿಮ್ಮ ಸ್ವಂತ ಪರಿಶ್ರಮದಿಂದಲೇ ನೀವು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟುವುದು ನಿಶ್ಚಿತ. ಈ ಪರಿಣಾಮಕಾರಿ ದೈವಿಕ ಪರಿಹಾರಗಳು. ರಾಹುವಿನ ಅಶುಭ ಪ್ರಭಾವಗಳನ್ನು ಸಂಪೂರ್ಣವಾಗಿ ಶಮನಗೊಳಿಸಿ ಈ ಉಚ್ಚ ಗುರುವಿನ ಶುಭ ಫಲಗಳನ್ನು 100ಕ್ಕೆ 100ರಷ್ಟು ಪಡೆದುಕೊಳ್ಳಲು ಆದಷ್ಟು ಈ ದೈವಿಕ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ. ಈ ಶಿವ ಚಾಲಿಸ ಪಠಣೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಶಿವ ಚಾಲಿಸವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮ ಮನಸ್ಸಿನ ಗೊಂದಲ ಮತ್ತು ಆತಂಕಗಳನ್ನು ದೂರ ಮಾಡುತ್ತೆ. ಶನಿ ದೇವಸ್ಥಾನ ಮತ್ತು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಆದಷ್ಟು 108 ಬಾರಿ ಜಪಿಸಿ. ಈ ಪವಿತ್ರ ನದಿಯ ಸ್ನಾನ. ಸಾಧ್ಯವಾದರೆ ಒಮ್ಮೆ ಈ ಗಂಗಾ ಸ್ನಾನ ಅಥವಾ ಯಾವುದಾದರೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಹಳೆಯ ದೋಷಗಳನ್ನು ಕಳೆದುಕೊಳ್ಳಿ. ಸಿಂಹರಾಶಿಯವರೇ, ಈ 4 ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ. ಧೈರ್ಯವಾಗಿ ಹೆಜ್ಜೆಯನ್ನು ಇಡಿ. ಯಶಸ್ಸು ನಿಮ್ಮದೇ. ಈ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ದಾರಿದೀಪವಾಗುವ ಒಂದು ಅಮೂಲ್ಯ ವೈದಿಕ ಚಿಂತನೆಯನ್ನು ನಾವು ಗಮನಿಸೋಣ. ಈ ನಮ್ಮ ಒಂದು ಪರಿಸ್ಥಿತಿ ಆಗಿರ್ಬೋದು, ಈ ಒಂದು ಬಾಹ್ಯ ರೂಪವನ್ನು ನೋಡಿ ಹೊಗಳುವವರು ಪ್ರಪಂಚದಲ್ಲಿ ಸಾವಿರಾರು ಜನರಿದ್ದಾರೆ. ಆದರೆ ನಮ್ಮ ಅಂತರಂಗದ ಪರಿಸ್ಥಿತಿಯನ್ನು ಅರಿತು ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಂತು ಕಾಳಜಿ ವಹಿಸುವವರು ಕೆಲವು ಮಂದಿ ಮಾತ್ರ. ಪ್ರಪಂಚದಲ್ಲಿ ಯಾರನ್ನಾದರೂ ನಂಬಿ ಮುನ್ನಡೆಯುವಾಗ ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡಿ. ಏಕೆಂದರೆ ನಮಗೆ ಅತ್ಯಂತ ಹತ್ತಿರವಿರುವ ಈ ಒಂದು ಹಲ್ಲೊಮ್ಮೆ ನಮ್ಮ ನಾಲಿಗೆಯನ್ನು ಕಚ್ಚಿ ನೋವನ್ನುಂಟು ಮಾಡುತ್ತವೆ. ಕಾಲ ಕೊಡಿ, ಬಂದಾಗ ಬೆವರಿಸಿ. ದುಡಿಯಲು ಹಿಂಜರಿಯದಿದ್ದರೆ ಭವಿಷ್ಯದಲ್ಲಿ ಕಣ್ಣೀರಿಡುವ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವ ಸಾಧನವಲ್ಲ. ಅದು ಜೀವನದಲ್ಲಿ ನಾವು ಎದುರಿಸಬಹುದಾದ ಸವಾಲುಗಳನ್ನು ಎದುರಿಸಲು ನಮಗೆ ನೀಡುವ ಒಂದು ದಿವ್ಯ ಮಾರ್ಗದರ್ಶನ ಅಂತ ನಾವು ಅನ್ಬಹುದು. ಇಂದಿನ ಈ ಒಂದು ಗ್ರಹಗತಿಗಳನ್ನು ನಾವು ಪಂಚಾಂಗದ ಆಳವಾದ ವಿಶ್ಲೇಷಣೆಯನ್ನು ಶೋಧಿಸಿದಾಗ ಪ್ರಕೃತಿಯಲ್ಲಿ ಅಪಾರವಾದ
ದೈವಿಕ ಶಕ್ತಿ ನೆಲೆಸಿರುವುದು ಕಂಡುಬರುತ್ತೆ. ಇಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾ ತಿಥಿ ಅಂದರೆ ಗುರು ಪೌರ್ಣಿಮಾ ರಾತ್ರಿ 8:05 ಇರಲಿದ್ದು, ತದನಂತರ ಪ್ರತಿಪತ್ ತಿಥಿ ಆರಂಭವಾಗುತ್ತೆ. ಈ ಗುರು ಪೌರ್ಣಿಮೆಯ ದಿವ್ಯ ಈ ಒಂದು ಪಾವನತೆಯು ಪ್ರತಿಯೊಬ್ಬರಿಗೆ ಈ ಗುರುಕೃಪೆ ಮತ್ತು ಜ್ಞಾನೋದಯವನ್ನು ಕರುಣಿಸುವಂತಾಗಿದೆ. ಮಧ್ಯಾಹ್ನ 3:36 ಉತ್ತರಾಷಾಢ ನಕ್ಷತ್ರದ ಪ್ರಭಾವವಿರುತ್ತೆ. ತದನಂತರ ಶ್ರವಣ ನಕ್ಷತ್ರದ ಪ್ರವೇಶವಾಗುತ್ತೆ. ಶ್ರವಣ ನಕ್ಷತ್ರವು ವಿಷ್ಣುವಿನ ಅಂಶವನ್ನು ಹೊಂದಿದೆ. ತಾಳ್ಮೆ ಮತ್ತು ಆಲಿಸುವ ಗುಣವನ್ನು ಹೆಚ್ಚಿಸುತ್ತೆ. ಇಂದು ಚಂದ್ರದೇವನು ಮಕರ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ. ಸೂರ್ಯದೇವನು ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಸಿಂಹ ರಾಶಿಯ ಅಧಿಪತಿಯಾದ ಸೂರ್ಯ ಮತ್ತು ಚಂದ್ರರ ಈ ಸಂಯೋಜನೆಯು ಆಂತರಿಕ ಜಾಗೃತಿ ಹಾಗೂ ಕರ್ಮಕ್ಷೇತ್ರದಲ್ಲಿ ಹೊಸ ಹೆಜ್ಜೆಗಳನ್ನು ಇಡಲು ಪ್ರೇರೇಪಿಸುತ್ತೆ. ಈ ಒಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ 4:24 5:12 ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡೋದು, ಧ್ಯಾನ ಹಾಗೂ ಈ ಒಂದು ಮಂತ್ರ ಪಠಣ ಮಾಡುವುದರಿಂದ ಇವತ್ತಿನ ದಿನ ಈ ಒಂದು ಸಕಾರಾತ್ಮಕ ಶಕ್ತಿಯು ದ್ವಿಗುಣಗೊಳ್ಳುತ್ತೆ. ಈ ಸಿಂಹರಾಶಿಯವರು ನೈಸರ್ಗಿಕವಾಗಿ ನಾಯಕತ್ವದ ಗುಣ, ಧೈರ್ಯವನ್ನು ಹಾಗೂ ಈ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಒಳ್ಳೆಯ ವ್ಯಕ್ತಿತ್ವ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಇವರಲ್ಲಿ ಆದಷ್ಟು ಈ ಒಂದು ಉದಾರತೆ ಮತ್ತು ಆತ್ಮಗೌರವ ಅನ್ನೋದು ಹೆಚ್ಚಾಗಿಯೇ ಇರುತ್ತೆ. ನಿಮ್ಮ ಒಂದು ಈ ಶಾಂತಿ ಮತ್ತು ನಿಲುವಿನ ಕಾಯ್ದುಕೊಳ್ಳುವಿಕೆ, ಉದ್ಯೋಗ ಸ್ಥಳದಲ್ಲಾಗಲಿ ಅಥವಾ ಸಾಮಾಜಿಕ ವಲಯದಲ್ಲಾಗಲಿ ಯಾರಾದರೂ ನಿಮ್ಮ ಜೊತೆ ಅನಗತ್ಯವಾಗಿ ವಾದಕ್ಕೆ ಇಳಿಯಲು ಯತ್ನಿಸಿದರೆ ನೀವು ಕೋಪಗೊಳ್ಳದೆ ಅತ್ಯಂತ ಶಾಂತವಾಗಿ ಅದೇ ಸಮಯದಲ್ಲಿ ದೃಢವಾಗಿ ನಿಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಇಂದಿನ ದಿನ ನಿಮಗೆ ಆಧ್ಯಾತ್ಮಿಕ ಚಿಂತನೆಗಳು, ಮಂತ್ರ, ತಂತ್ರ ಅಥವಾ ರಹಸ್ಯ ವಿಜ್ಞಾನದಂತಹ ವಿಷಯಗಳಲ್ಲಿ ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಮನಸ್ಸಿಗೆ ತೃಪ್ತಿ ಹಾಗೂ ಶಕ್ತಿಯನ್ನು ನೀಡುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಏನೆಲ್ಲ ಶುಭ ಫಲಗಳು ನಿಮಗೆ ದೊರಕುತ್ತೆ ಅನ್ನೋದು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.